ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಅವಳಿಂದ ನಿಮಗೆ ಒಳ್ಳೆಯ ಒಂದು ಸುಖ ಮತ್ತು ಆಕೆಯಿಂದ ಒಳ್ಳೆಯ ಒಂದು ಆನಂದ ನಿಮಗೆ ಬೇಕು, ಅವಳ ಮನೆಗೆ ಹೋಗಿ ಮಾಡಬೇಕು ಅಂತ ಅನಿಸಿದರೆ ನೀವು ಏನು ಮಾಡಬೇಕು ಅಂದರೆ ಈಕೆಯ ಒಂದು ಮಾಹಿತಿಗಳನ್ನು ನೋಡಬೇಕು. ಯಾಕಂದರೆ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗನು ಸಹ ಈ ರೀತಿಯಾಗಿದ್ದರೆ ಮಾತ್ರ ಅವರಿಗೆ ತಾನು ಅಂದ್ಕೊಂಡಿರ್ತಕ್ಕಂತಹ, ತಾನು ತಿಳಿಸಿರ್ತಕ್ಕಂಥ ಎಲ್ಲ ರೀತಿಯಲ್ಲೂ ಕೂಡ ದೇಹ ಕೊಡ್ತಾಳೆ ಅಂತ ಹೇಳಿದ್ದಾರೆ. ಸೊ ಈಕೆ ಹೆಸರೇನು? ಈಕೆ ಹೆಸರು ಬಂದು ದೀಪಿ ಮುರುಡೇಶ್ವರ್. ವಯಸ್ಸು ಬಂದು 28 ಇವಾಗ ಪ್ರಾರಂಭ ಆಗಿದೆ. ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ವಿಳಾಸ ನೋಡೋದಾದರೆ ಮುರುಡೇಶ್ವರ, ಉತ್ತರ ಕನ್ನಡದಲ್ಲಿ ಮುರುಡೇಶ್ವರ ಅಂತ ಇದೆ, ಅಲ್ಲಿ ಇವರು ವಾಸವಾಗಿರ್ತಕ್ಕಂಥದ್ದು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ರಾಶಿ ನೋಡೋದಾದರೆ ಮೀನರಾಶಿ, ನಕ್ಷತ್ರ ಬಂದರೆ ಉತ್ತರ ಭದ್ರಾ, ಮತ್ತು ಉದ್ಯೋಗ ಬಂದು ಹೋಟೆಲ್ನಲ್ಲಿ ಅತಿಥಿಗಳಿಗೆ ಸ್ವಾಗತ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ದೀಪ್ತಿ. ಸೊ ಈ ಒಂದು ದೀಪಿ ಅವರು ಎಲ್ಲಿ ವಾಸವಾಗಿರೋದು ಅಂದರೆ ಉತ್ತರ ಕನ್ನಡದಲ್ಲಿ ಪ್ರಸ್ತುತ ಟೂರಿಸ್ಟ್ಗಳಿಗೆ ನಂಬರ್ 1 ಪ್ಲೇಸ್ ಆಗಿರೋದು. ಅಲ್ಲಿ ಒಂದು ಗೆಸ್ಟ್ ಹೌಸಲ್ಲಿ ಕೆಲಸ ಮಾಡ್ತಾರೆ. ಒಳ್ಳೆಯ ಮನಸ್ಸು ಇದೆ, ಅತಿಥಿ ಒಂದು ರೀತಿಯಲ್ಲಿ ಮಾತಾಡುವಂಥ ಶೈಲಿ ಚೆನ್ನಾಗಿದೆ, ಮತ್ತು ಯಾರಾದರೂ ಏನಾದರೂ ಅಂದರೆ ಅಳ್ತಾಳೆ ಜಾಸ್ತಿ, ಯಾರಿಗೂ ಕೂಡ ಬೈಯಲ್ಲ, ಆ ರೀತಿ ಒಂದು ಸಾಫ್ಟ್ ಆಗಿರ್ತಕ್ಕಂಥ ಒಂದು ಹುಡುಗಿ. ಇವರ ತಂದೆಯವರು ಮೀನುಗಾರಿಕೆ ಒಂದು ವ್ಯಾಪಾರ, ತಾಯಿಯವರು ಗೃಹಿಣಿ, ಒಬ್ಬ ಅಕ್ಕ ಮದುವೆಯಾಗಿ ನೆಲೆ ಕಂಡಿದ್ದಾರೆ. ಒಟ್ಟಾರೆಯಾಗಿ ಇವರ ಕುಟುಂಬ ಹೇಳಬೇಕು ಅಂದರೆ ಒಗ್ಗಟ್ಟಿನ ಪರಂಪರೆಯ ಮೌಲ್ಯವುಳ್ಳಂತಹ ಒಂದು ಕುಟುಂಬ ಆಗಿದ್ದು, ನಮ್ಮ ಈ ಮೌಲ್ಯವುಳ್ಳ ಕುಟುಂಬಕ್ಕೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ ಅಂತ ಹೇಳಿರೋ ಉದ್ದೇಶ ಇದು. ಅರ್ಥ ಆಯ್ತಾ? ಇಷ್ಟೇ ಮ್ಯಾಟ್ರ್ ಇರೋದು, ನೀವು ಸುಮ್ಮನೆ ಟೆನ್ಷನ್ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಈ ಒಂದು ದೀಪಿ ಆಗಿರ್ತಕ್ಕಂಥ ಉತ್ತರ ಕನ್ನಡದ ಹುಡುಗಿಗೆ ಯಾವ ಹುಡುಗನ ಅವಶ್ಯಕತೆ ಇದೆ ಅಂದರೆ, ಸೊ 1ನೇ ಪಾಯಿಂಟಲ್ಲಿ ಹಳ್ಳಿಯ ಒಂದು ಗಟ್ಟಿ ಬೆನ್ನೆಲುಬು ಆಗುವಂಥ ಒಬ್ಬ ಹುಡುಗ, ಮನೆ ಹೊಲ ಎರಡನ್ನೂ ಕೂಡ ಜವಾಬ್ದಾರಿಯಿಂದ ನೋಡಿಕೊಳ್ಳುವಂಥ ಒಬ್ಬ ಹುಡುಗ ಆಗಿರಬೇಕಂತೆ. ಹಳ್ಳಿಯ ಗಟ್ಟಿ ಬೆನ್ನೆಲುಬು ಅಂತಂದರೆ, ನಾವು ಹೇಳಿ ಕೇಳಿ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಣು ಮಗಳು, ಮನೆಯಲ್ಲಿ ಕೆಲಸನೂ ಕೂಡ ಮಾಡ್ತೀನಿ, ಹೊರಗಡೆ ವರ್ಕು ಕೂಡ ಮಾಡ್ತೇನೆ, ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಕೂಡ ಒಬ್ಬ ರೈತ ಆಗಿರಬೇಕು ಮನೆಯ ಒಳಗಡೆ, ಇಲ್ಲ ಅಂದರೆ ಒಂದು ಕೆಲಸ ಮಾಡುವಂತಹ ಹುಡುಗ ಆಗಿರಬೇಕು. ಸೊ ಆ ಒಂದು ವಿಶೇಷ ನಿಮ್ಮ ಒಂದು ವಿಚಾರಣಾ ಹಂತಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮನೆ ಹೊಲ ಎರಡನ್ನೂ ಕೂಡ ಜವಾಬ್ದಾರಿಯಿಂದ ನೋಡಿಕೊಂಡು ಹೋಗುವಂಥ ಹುಡುಗ ಆಗಿರಬೇಕಂತೆ. ಸೊ ಮನೆ ಹೊಲ ಎರಡನ್ನೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋಗುವಂಥ ಒಬ್ಬ ಹುಡುಗ ಆಗಿದ್ದು, ಕಷ್ಟ ಬಂದಾಗ ಹೆಂಡತಿಗೆ ಧೈರ್ಯ ಹೇಳುವಂತಹ ಗಟ್ಟಿ ಸ್ವಭಾವವುಳ್ಳಂಥ ಒಬ್ಬ ಹುಡುಗ ಆಗಿರಬೇಕು. ನನ್ನ ವಯಸ್ಸಿನ ಅಂತರ ಬಂದು 2ರಿಂದ 4 ವರ್ಷಗಳ ಒಳಗಡೆ ಇದ್ದರೂ ಕೂಡ ನನಗೆ ಒಪ್ಪಿಗೆ ಇದೆ. ನಮಗೆ ಬೇಕಾಗಿರೋದು ಇದು ಪಾಯಿಂಟು. ಕಷ್ಟದಲ್ಲಿ ಧೈರ್ಯ ಹೇಳಬೇಕು, ಪ್ರೀತಿಯಿಂದ ಕಾಳಜಿ ಮಾಡಬೇಕು, ಮತ್ತು ನೀನೇ ಕೊನೆ ನೀನೇ ಲಾಸ್ಟ್ ಅಂತಹ ಮನೋಭಾವ ವ್ಯಕ್ತಿತ್ವ ನಿಮ್ಮ ಹತ್ರ ಇರಬೇಕು ಅಂತ ಹೇಳಿದ್ದಾರೆ. ಸ್ಥಿರ ಮನಸ್ಸು ಅಂದರೆ ನನ್ನ ಮೇಲೇ ಹೆಚ್ಚಿನ ಆಸೆ ಇರಬೇಕು, ಇನ್ನೊಬ್ಬರ ಮೇಲೆ ಆಸೆ ಇರಬಾರ್ದು ಅಂತ ಹೇಳಿದ್ದಾರೆ. ಜಗಳ ಬೇಡ, ಗದ್ದಲ ಬೇಡ, ಶಾಂತಿಯ ಜೀವನ ಇರಬೇಕು ಅಂತ ಹುಡುಗ ಆಗಿದ್ದರೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲದಂತಹ ವ್ಯಕ್ತಿತ್ವ ಇರಬೇಕು ಅಂತ ಹೇಳಿದ್ದಾರೆ. ಸೊ ಈ ಪಾಯಿಂಟ್ಗಳಿರುತ್ತೆ. ಕಾಮನಾಗಿ ಎಲ್ಲ ಹುಡುಗರು ಒಂದೊಂದು ಥರ ಆಸೆ ಪಡ್ತಾರೆ ರೀ, ಏನು ತಪ್ಪಿಲ್ಲ. ಇದಕ್ಕೆಲ್ಲಕ್ಕೂ ಕೂಡ ಒಪ್ಪಿಗೆ ನೀಡ್ತಕ್ಕಂತಹ ಹುಡುಗ ಇದ್ದರೆ ನಿಮ್ಮ ಸಹಿ, ಸಿಗ್ನೇಚರ್, ಒಂದು ಫೋಟೋ, ನಿಮ್ಮ ಡೀಟೇಲ್ಸ್ಗಳನ್ನು ವಿಡಿಯೋದ ಕೆಳಗಡೆ ಕಳಿಸಿರ್ತಕ್ಕಂತಹ ಜಿಮೇಲ್ ಐ ಡಿ, ಬ್ರೋಕರ್ ಅವರ ಜಿಮೇಲ್ ಐ ಡಿಗೆ ಒಂದು ಮೇಲ್ ಮಾಡಿದರೆ ಸಾಕು. ಆಕೆಯ ಹೆಚ್ಚಿನ ಮಾಹಿತಿ ಜೊತೆಗೆ ನೀವು ಅವ್ರಿಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ನೀವು ವೆರಿಫೈಡ್ ಮಾಡ್ಕೊಳ್ಬಹುದು. ಇದು ವಿಶೇಷವಾಗಿ ಈಕೆಯನ್ನು ಮದುವೆ ಆಗುವಂಥ ಹುಡುಗನಿಗೆ ವಿಶೇಷವಾಗಿ ಕೊಡ್ತಕ್ಕಂತಹ ಒಂದು ಲಾಭಗಳು ಏನೇನು ಅಂದರೆ ಆಫರ್ಗಳೇನು. ಸೊ ಆಯಿತು, ಆಕೆ ಹೇಳಿರ್ತಕ್ಕಂಥ ಪಾಯಿಂಟ್ಗಳಿಗೆ ತಕ್ಕ ಹಾಗಿರತಕ್ಕಂಥ ಹುಡುಗ ಇದ್ದೇನೆ, ಬಟ್ ನನಗೆ ಏನು ಸಿಗುತ್ತೆ ಅವಳ ಕಡೆಯಿಂದ ಅಂತ ನೋಡೋಣ. ಒಂದನೇದಾಗಿ ಒಂದು ಬಡ ಹುಡುಗಿ ಆಗಿರೋದ್ರಿಂದ ಅವಳು ಅಂದರೆ ಬಡ ಅಂದರೆ ಸ್ವಾಗತ ಒಂದು ಗೆಸ್ಟ್ ಹೌಸಲ್ಲಿ ಕೆಲಸ ಮಾಡ್ತಾಳೆ, ಹೌದು, ಬಟ್ ಆ ದುಡ್ಡು ಕಡಿಮೆ ಇರುತ್ತೆ ರೀ, ಪ್ರೈವೇಟ್ ಅಲ್ಲ, ಅದು ಗೌರ್ಮೆಂಟ್ ಅಲ್ಲ. ಹಾಗಾಗಿ ಒಂದು 10ರಿಂದ 12 ಸಾವಿರ ರೂಪಾಯಿ ಒಂದು ಸಂಬಳ ಕೂಡ ಸಿಗುತ್ತೆ ಇವಳಿಗೆ. ಅದಕ್ಕೋಸ್ಕರ ಪ್ರಸ್ತುತ ಸ್ಟೇಬಲ್ ಮತ್ತು ಬಾಂಡಿಂಗ್ ಜೊತೆಗೆ ಒಂದು ಈಕ್ವಾಲಿಟಿ ನೋಡ್ತಕ್ಕಂತಹ ಹುಡುಗಿ ಆಗಿದ್ದು, ಅಫ್ಕೋರ್ಸ್ ಒಂದು ಒಳ್ಳೆಯ ರೀತಿಯಲ್ಲಿ ಇರ್ತಾಳೆ ಈಕೆ. ಅದಕ್ಕೋಸ್ಕರನೇ ಈಕೆಯನ್ನು ಮದುವೆ ಆಗುವಂಥ ಹುಡುಗನಿಗೆ ಈ ಒಂದು ಕಾರು ನೋಡ್ತಾ ಇದ್ದೀರಲ್ವ, ಇದನ್ನು ಕೊಡ್ತಕ್ಕಂಥದ್ದು. ಸೊ ಮ್ಯಾನ್ಯುವಲಿ ಒಂದು ಚೆನ್ನಾಗಿರ್ತಕ್ಕಂಥ ಕಾರು. ಇದರ ಇಂಜಿನ್ ಬಂದರೆ 999 cc ಜೊತೆಗೆ 1498 cc ಟರ್ಬೋ ಇರ್ತಕ್ಕಂಥ ಗಾಡಿ. ಇದರ ಒಂದು ಟಾಪ್ ಸ್ಪೀಡ್ ನೋಡೋದಾದರೆ 185 ಟಾಪ್ ಸ್ಪೀಡರಿಂದ 190 ಕಿಲೋಮೀಟರ್ವರೆಗೂ ಒಂದು ಟಾಪ್ ಸ್ಪೀಡ್ ಇರುತ್ತೆ. ಮೈಲೇಜಿಂಗ್ ಬಂದರೆ 17ರಿಂದ 19 ಒಂದು ಮೈಲೇಜಿಂಗ್ ಇರ್ತಕ್ಕಂಥದ್ದು. ಸೊ ಒಳಗಡೆ 5 ಸೀಟಿನ SUV ಕಾರ್ ಇರುತ್ತೆ, ಮತ್ತು ರಿವ್ಯೂ ಬಂದರೆ ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ರಿವ್ಯೂ ಇದೆ, ಸ್ಟೇಬಲ್ ಮತ್ತು ಹೈ ಕ್ವಾಲಿಟಿಯಲ್ಲಿದೆ.
ಸೊ ಸ್ಪೀಡ್ ಆ್ಯಂಡ್ ಫನ್ ಆಗಿರ್ತಕ್ಕಂತಹ ಡ್ರೈವಲ್ಲಿ ನೀವು ನೋಡ್ತಕ್ಕಂತಹ ಕಾರ್ ಇದು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಸಿಗುತ್ತೆ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಟ್ ಕಂಡೀಷನ್ ಅಪ್ಲೈ ಮಾಡಬೇಕು. ಅಂದರೆ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳೇನೇನು, ಆ ರೀತಿಯ ಹುಡುಗ, ರೈತ ಮತ್ತು ಬೆನ್ನೆಲುಬು, ಹೆಂಡತಿಗೆ ಒಂಟಿಯಾಗಿರೋದಕ್ಕೆ ಬಿಡಬಾರ್ದು, ಜೊತೆಗೆ ಹೆಚ್ಚಿನ ಒಂದು ಸಮಯ ಅವಳಿಗೆ ಕೊಡಬೇಕು, ಮತ್ತು ನನ್ನ ನಿನ್ನ ಸಂಬಂಧ ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ ಎಂಡ್ವರೆಗೂ ಆಗೋ ರೀತಿಯಲ್ಲಿ ಬಾಂಡಿಂಗ್ ಇರಬೇಕು. ಇದನ್ನು ಮೇನ್ ಹೆಣ್ಮಕ್ಳು ಒಂದು ಕೇಳ್ತಾರೆ, ಅಂದರೆ ಹೀಗೆ ಹಾಗೆ ಅಂತ. ಅದಕ್ಕೆ ಹೆಚ್ಚಿನ ಒಂದು ಪ್ರಯಾರಿಟಿ ನೀವು ಕೊಡಬೇಕು ಆ್ಯಂಡ್ ಅದಕ್ಕೆ ಹೆಚ್ಚಿನ ಒಂದು ಟೈಮ್ನ ಕೊಡಬೇಕು ಅಂತ ಹೇಳ್ತೇನೆ. ಇದು ಕಾರಿನ ಒಳಗಡೆ ಇರ್ತಕ್ಕಂಥದ್ದು. ಆಕೆ ಹತ್ರ ಇದೊಂದು ಕಾರು, ಒಂದು ಮನೆ ತಂದೆ ಹೆಸರಲ್ಲೇ ಇದೆ. ಗದ್ದೆ ಎಷ್ಟಿದೆ ಗೊತ್ತಿಲ್ಲ, ಒಂದು 5 ಎಕರೆ ಮೇಲ್ಗಡೆ ಗದ್ದೆ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ಟೇರಿಂಗ್ ಆಗಿರುತ್ತೆ ಮತ್ತು ಅದರ ಒಂದು ಇಂಟೀರಿಯರ್ ಡಿಸೈನ್ ನೋಡ್ಕೊತಿದ್ದೀರಾ. 140 ಕಿಲೋಮೀಟ್ರ್ ಆಗಿರುತ್ತೆ ಇದು. ಸೊ ಸ್ಪೀಡ್ ಲಿಮಿಟು ಮತ್ತು ಏರ್ ಬ್ಯಾಗ್ ಜೊತೆಗೆ AC ಕೂಡ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿನ ತಿಳಿಸಿದ್ದಾರೆ. ನೋಡ್ತಾ ಇದ್ದೀರಾ, ಈ ರೀತಿ ಕಾಣಿಸುತ್ತೆ ಈ ಒಂದು ಕಾರು. ಸೊ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಲೂ ನಿಮ್ಮ ಮಾಹಿತಿಗಳನ್ನು ನಮಗೆ ಕಳುಹಿಸಿಕೊಡಿ. ಸೊ ಪ್ರಸ್ತುತ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿರ್ತೇವೆ ಬ್ರೋಕರ್ ಅವ್ರದ್ದು. ಅಲ್ಲಿಗೆ ನಿಮ್ಮ ಮಾಹಿತಿನ ಕಳಿಸುವ ಮೂಲಕ ನಿಮಗೆ ಅವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ತಿಳ್ಕೊಳ್ಬೋದು. ಸೊ ಮಾಹಿತಿ ಇಷ್ಟು, ಮತ್ತೆ ನಾನು ನೀನು ಸಿಗೋಣ. ನಮಸ್ತೆ.